ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಹೆಸರುಕಾಳು ದೋಸೆ ಜೊತೆ ಒಂದು ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ. ಸೊ ಹೆಸರುಕಾಳು ದೋಸೆ ತುಂಬ ಡಯಟ್ ಮಾಡೋ ಅಂಥವ್ರಿಗೆಲ್ಲ ತುಂಬ ಒಳ್ಳೆಯ ಫುಡ್ ಇದು. ಸೊ ಹೇಗೆ ಮಾಡೋದು, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಇಲ್ಲಿ 2:1 ರೇಷಿಯೋ ಲೆಕ್ಕಕ್ಕೆ, ಅಂದರೆ 2 ಬೌಲ್ ಹೆಸರು ಕಾಳಿಗೆ 1 ಬೌಲು ಅಕ್ಕಿ. ಇದನ್ನು ಓವರ್ ನೈಟ್ ಸೋಕ್ ಮಾಡಿದ್ದೆ. ಸೊ ಇದು ಇವಾಗ ಚೆನ್ನಾಗಿ ನೆಂದ್ಕೊಂಡಿದೆ. ಇದ್ರ ಜೊತೆಗೆ 2 ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಇಂಚು ಶುಂಠಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ನಾವು ರುಬ್ಕೋಬೇಕಾಗತ್ತೆ. ಸೊ 2 ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅಂತ ಹಾಕಿರೋದು, ಯಾಕಂದರೆ ಹೆಸರು ಕಾಳು ಮದ ಇರುತ್ತೆ ಅಂತೇಳಿ. ಜೊತೆಗೆ ಶೇಂಗಾ ಚಟ್ನಿ ಪುಡಿಗೆ 1 ಬೌಲ್ ಶೇಂಗಾ ಅಂದರೆ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದು ಶೇಂಗಾ ಚಟ್ನಿ ಪುಡಿಗೆ. ರುಚಿಗೆ ಖಾರದ ಪುಡಿ ಮತ್ತು ಉಪ್ಪು, ಜೊತೆಗೆ 1-2 ಜವಾರಿ ಬೆಳ್ಳುಳ್ಳಿ. ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ. ಒಂದು 7-8 ಕರಿಬೇವಿನ ಹೆಸರು ಜೊತೆ ಒಂದು ಅರ್ಧ ಇಂಚಷ್ಟು ಒಣಶುಂಠಿ. ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಾಗೋ ಥರ ಬಾಣಲೆಯಲ್ಲಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್, ಅಂದರೆ ಪುಡಿ ಮಾಡೋದಕ್ಕೆ ಬೇಕಾಗಿರೋಂಥ ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ನೀರಿನ ಅಂಶ ಇಲ್ಲದೆ ಇರೋ ಥರ ಬಟ್ಟೆಯಲ್ಲೇ ನೀಟಾಗಿ ಒರೆಸ್ಕೋಬೇಕು. ನೀರು ಹಾಕದೆ ರುಬ್ಬೋ ಚಟ್ನಿ ಪುಡಿ ಇದು. ಇದಕ್ಕೆ 1 ಬೌಲ್ ಏನು ಕಡಲೆ ಬೀಜ ಅಂದರೆ ಶೇಂಗಾ ಬೀಜ ಏನು ಹುರಿದಿಟ್ಕೊಂಡಿದೆ ಅದನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೀರು ಹಾಕದೆ 1 ರೌಂಡ್ ಮಿಕ್ಸಿ ಮಾಡ್ಕೋಬೇಕು. ಒಂದೇ ಸತಿ ಪೂರ್ತಿ ಮಾಡ್ಕೋಬಾರ್ದು. 1 ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ತರಿ ಆಗುತ್ತೆ. ಇದಕ್ಕೆ ಇಟ್ಕೊಂಡಿರೋವಂಥ ರುಚಿಗಿಟ್ಟಿರೋವಂಥ ಖಾರದ ಪುಡಿ, ಒಂದು ಅರ್ಧದಿಂದ 3/4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು, ಬೆಳ್ಳುಳ್ಳಿ, ಒಣಶುಂಠಿ ಮತ್ತು ಕರಿಬೇವು ಸೇರಿಸಿ ಇದನ್ನು ನೀರು ಹಾಕದೆ ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಇದು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ, ಅಥವಾ ಫೈನ್ ಪೇಸ್ಟ್ ಆದ್ರೂ ಚೆನ್ನಾಗಿರುತ್ತೆ. ಸೊ ಇವಾಗ ಚಟ್ನಿ ಪುಡಿ ರೆಡಿ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಎಲ್ಲ ಮಿಕ್ಸ್ ಆಗಿದೆ. ಸೊ ಇವಾಗ ದೋಸೆಗೆ ಹಿಟ್ಟು ರುಬ್ಕೊಳ್ಳೋಣ. 2 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚು ಶುಂಠಿನ ತಳಕ್ಕೆ ಹಾಕ್ತಾ ಇದ್ದೀನಿ. ಫೈನ್ ಪೇಸ್ಟ್ ಮಾಡ್ಕೋಬೇಕು ಅದಕ್ಕೆ. ಸೊ ಇದಕ್ಕೆ ನೆನೆಸಿಟ್ಟಿರೋ ಅಂಥ ಹೆಸರು ಕಾಳು ಜೊತೆಗೆ ಅಕ್ಕಿನ ಮಿಕ್ಸ್ ಮಾಡಿಕೊಂಡು ರುಬ್ಕೋಬೇಕು. ನಾನಿಲ್ಲಿ ಎರಡು ಸರಿ ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಹಾಫ್ ಹಾಕ್ತಾ ಇದ್ದೀನಿ. ಸೊ ಅರ್ಧ ಹೆಸರು ಕಾಳು, ಅರ್ಧ ಅಕ್ಕಿ ಸೇರಿಸಿ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸಿ ನೀಟಾಗಿ ರುಬ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ಹಿಟ್ಟಿಗೆ ಉಪ್ಪು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧದಿಂದ 3/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಅನಿಸಿದ್ರೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ರುಬ್ಬುವಾಗನೇ ನೀರು ಕರೆಕ್ಟಾಗಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಸರಿಯಾಗಿದ್ದರೆ ಮತ್ತೆ ಮೇಲೆ ನೀರು ಹಾಕೋದೇನು ಬೇಕಾಗಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಬ್ಯಾಟರ್ ರೆಡಿ ಆಗಿದೆ. ನಾನಿಲ್ಲಿ ತವಾ ಕಾಯಕ್ಕಿಟ್ಟಿದ್ದೆ. ಸೊ ಇವಾಗ ತವಾ ಕಾದಿದೆ. ಇದಕ್ಕೆ ಇವಾಗ ಹೆಸರು ಕಾಳ್ದು ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಸೊ ದೋಸೆ ಹಿಟ್ಟನ್ನು ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತುಂಬ ಗರಿಯಾಗಿ ಸಾಫ್ಟಾಗಿ ಬರುತ್ತೆ ಈ ದೋಸೆ. ಸೊ ನೀಟಾಗಿ ಸ್ಪ್ರೆಡ್ ಮಾಡಿ ಹಿಟ್ಟನ್ನು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಒಂದು 10-12 ಸೆಕೆಂಡ್ಸಲ್ಲಿ ನೀಟಾಗಿ ಕೆಂಪಾಗುತ್ತೆ. ಸೊ ಇವಾಗ ಇದು ದೋಸೆ ಬೆಂದ ಮೇಲೆ ನಾನಿಲ್ಲಿ ಮನೇಲೇ ಮಾಡಿರೋ ಅಂಥ ಬೆಣ್ಣೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ತುಪ್ಪ ಅಥವಾ ಎಣ್ಣೆ ಕೂಡ ಹಾಕ್ಕೋಬೋದು. ಸೊ ನಾನು ಯೂಶ್ವಲಿ ಮನೇಲೇ ಮಜ್ಜಿಗೆ ಮಾಡೋದ್ರಿಂದ ನಾನು ರೆಗ್ಯುಲರಾಗಿ ಬೆಣ್ಣೆ ಮಾಡ್ತಾ ಇರ್ತೀನಿ. ಸೊ ನಾನು ಹೋಮ್ ಮೇಡ್ ಬಟರ್ ಏನು ಹೇಳ್ತೀವಿ ಅದನ್ನು ಬೆಣ್ಣೆ ಹಾಕಿ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇದು ದೋಸೆ ನೀಟಾಗಿ ಕಂಪ್ಲೀಟಾಗಿ ಬೆಣ್ಣೆ ಹೀರ್ಕೊಂಡ್ರೆ ಒಂದು ಸೈಡ್ ರೋಸ್ಟ್ ಆಗುತ್ತೆ. ಸೊ ಕ್ಲೀನಾಗಿ ದೋಸೆ ರೋಸ್ಟ್ ಆಗಿ ಅದು ನೀಟಾಗಿ ಸ್ಪೂನಲ್ಲಿ ಎತ್ತಕ್ಕೆ ಬರಬೇಕು. ನಮಗೆ ಹಿಂಸೆಯಿಂದ ತೆಗಿಯೋಕ್ಕೆ ಹೋದರೆ ಆ ದೋಸೆ ನೀಟಾಗಿ ಬೆಂದಿರಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ರೆಡ್ಡಿಶ್ ಆಗಿದೆ. ಸೊ ಇದನ್ನು ಬೇಕಂದರೆ ಡಬಲ್ ಸೈಡೂ ನಾವು ತಿರುಗಿಸಿ ಹಾಕಿ ದೋಸೆನ ಬೇಯಿಸ್ಕೋಬೋದು. ಬಟ್ ಅದರ ಅವಶ್ಯಕತೆ ಇರಲ್ಲ. ನಾನು ಸುಮ್ಮನೆ ನಿಮಗೆ ತೋರ್ಸೋಕ್ಕಂತ ತಿರುಗಿಸಿದ್ದೀನಿ. ಸೊ ಒಂದೇ ಸೈಡೇ ಬೇಯಿಸಿದ್ರೂ ನೀಟಾಗಿ ಬೆಂದಿರುತ್ತೆ. ಸೊ ಇವಾಗ ಒಂದು ದೋಸೆ ಆಯಿತು. ನೆಕ್ಸ್ಟ್ ಇವಾಗ ಇದಕ್ಕೆ ಈ ಕಾದಿರೋ ತವಾಗೆ ಇನ್ನೊಂದು ಸತಿ ದೋಸೆ ಹಿಟ್ಟನ್ನ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಕೆಳಗಡೆ ತವಕ್ಕೆ ಎಣ್ಣೆ ಅಥವಾ ಏನು ಹಚ್ಚೋದು ಬೇಕಿರಲ್ಲ. ಸೊ ನೀಟಾಗಿ ಬರುತ್ತೆ ಇದು. ಸೊ ಈ ದೋಸೆ ಹಾಕಿ ಅದ್ರ ಮೇಲೆ ಮತ್ತೆ ಸೇಮ್ ಪ್ರೊಸೀಜರ್ ಬೆಣ್ಣೆ ಹಾಕಿ ಅದಕ್ಕೆ 10 ಸೆಕೆಂಡ್ಸ್ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಅದನ್ನು ನೀಟಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ಸೊ ರೆಡ್ ಕಲರ್ ಬರೋ ಥರ ರೋಸ್ಟ್ ಮಾಡಿದ್ರೆ ಹೆಸರು ಕಾಳು ದೋಸೆ ಅಲ್ವಾ, ಸೊ ಹಸಿ ಇದ್ದರೆ ಹೊಟ್ಟೆ ಕೆಡಿಸ್ಬಿಡುತ್ತೆ. ಸೊ ಅದು ನೀಟಾಗಿ ಬೆಂದ್ರೇ ಹೊಟ್ಟೆ ಯಾವುದೇ ಥರದ್ದು ಪ್ರಾಬ್ಲಮ್ ಆಗಲ್ಲ.
ಸೊ ಯಾವುದೇ ಅಡುಗೆ ಆದ್ರೂ ಅರ್ಧಬರ್ಧ ಬೆಂದಿರೋ ಅಂಥದ್ದು ತಿಂದರೆ ಸ್ವಲ್ಪ ಹೊಟ್ಟೆ ಅಪ್ಸೆಟ್ ಆಗಿಬಿಡತ್ತೆ. ಅದಕ್ಕೆ ಮಾಡುವಾಗನೇ ನೀಟಾಗಿ ನೋಡಿಕೊಂಡು ನಾವು ಬೇಯಿಸ್ಕೋಬೇಕು. ಸೊ ಇವಾಗ ಲಿಡ್ ಓಪನ್ ಮಾಡಿ ನೋಡಿ ದೋಸೆ ಹೆಂಗಾಗಿದೆ ಅಂತ ನೋಡಿಕೊಂಡು ಮತ್ತೆ ಅದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಸೊ ಇವಾಗ ಇದು ಕೂಡ ದೋಸೆ ಆಗಿದೆ. ಸೊ ನಾನು ಇದನ್ನು ಮತ್ತೆ ತಿರುಗಿಸಿ ಹಾಕ್ತಾ ಇಲ್ಲ, ನಾನು ಆವಾಗಲೇ ತೋರಿಸಿದ ಹಾಗೆ ದೋಸೆ ರೆಡಿ ಆಯಿತು. ಸೊ ಇವಾಗ ಸರ್ವ್ ಮಾಡಿದ್ದೀನಿ. ಕಡಲೆ ಬೀಜ ಅಂದರೆ ಶೇಂಗಾ ಬೀಜದ ಚಟ್ನಿ ಪುಡಿ ಜೊತೆ ಹೆಸರು ಕಾಳು ದೋಸೆ ರೆಡಿ ಆಗಿದೆ. ಸೊ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.